ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಸ್ಟಫ್ ಕ್ಯಾಪ್ಸಿಕಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೆ ಬೇಗನೆ ಆಗುವಂತ ರುಚಿಕರವಾದ ರೆಸಿಪಿ ಇದು. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈ ರೆಸಿಪಿಯನ್ನು ಮಾಡಲಿಕ್ಕೆ ಏನೇನು ಬೇಕು ನೋಡಿಬಿಡೋಣ. 3-4 ಆಲೂಗಡ್ಡೆಗಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ 2 ಈರುಳ್ಳಿ, 4-5 ಸಣ್ಣ ಸೈಜಲ್ಲಿರುವಂಥ ಕ್ಯಾಪ್ಸಿಕಮನ್ನು ತಗೊಳ್ಬೇಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏನೇನು ಮಸಾಲೆ ಬೇಕಾಗತ್ತೆ ಅಂದರೆ ಅರಿಶಿಣದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ನಾನು ಕಿಚನ್ ಕಿಂಗನ್ನು ಕೂಡ ಬಳಸ್ತೀನಿ. ಒಂದು ಪ್ಯಾನನ್ನು ಇಟ್ಟು 2-3 ಚಮಚ ಎಣ್ಣೆಯನ್ನು ಹಾಕಿ ಇದನ್ನು ಕಾಯಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಕಾದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಹಸಿರು ಮೆಣಸಿನಕಾಯಿ ಹಾಗೆ ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೊಳ್ಬೇಕು. ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗುವವರೆಗೂ ಇದನ್ನು ಬಾಡಿಸಿ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆಯನ್ನು ಮ್ಯಾಶ್ ಮಾಡಿ ಇದ್ರ ಒಳಗಡೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಮೊದಲೇ ತೋರಿಸಿದಂಥ ಮಸಾಲೆಗಳನ್ನು 1/2-3 ಚಮಚದಷ್ಟು ಹಾಕೋಬೇಕು. ಈಗಲೇ ಈ ಮಿಶ್ರಣಕ್ಕೆ ಬೇಕಾಗಿರುವಂಥ ಮಸಾಲೆ ಮತ್ತು ಬೇಕಾದಷ್ಟು ಉಪ್ಪು ಎಲ್ಲವನ್ನ ಹಾಕೊಳ್ಬೇಕಾಗತ್ತೆ. ಯಾಕಂದರೆ ಮತ್ತೆ ನಾನು ಉಪ್ಪನ್ನು ಬಳಸೋದು. ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಒಳಗಡೆ ಸ್ಟಫಿಂಗ್ ಅಂತೂ ರೆಡಿ ಆಗೋಯ್ತು. ಈಗ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ರೆಡಿ ಇಟ್ಕೊಳ್ಬೇಕು. ಮುಂದ್ಗಡೆ ಭಾಗನ ಸ್ವಲ್ಪ ಮಾತ್ರ ತೆಗೆದು ಒಳಗಡೆ ಬೀಜವನ್ನೆಲ್ಲ ತೆಗೆದು ಹಾಕಿ ಕ್ಯಾಪ್ಸಿಕಮನ್ನು ಸ್ಟಫಿಂಗ್ ಹಾಕೋ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಕ್ಯಾಪ್ಸಿಕಮ್ ಸೈಜ್ ಚಿಕ್ಕದಿದ್ದಷ್ಟು ಸ್ಟಫಿಂಗನ್ನು ಹಾಕಲಿಕ್ಕೆ ಆಮೇಲೆ ಇದನ್ನು ಫ್ರೈ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಚಿಕ್ಕ ಕ್ಯಾಪ್ಸಿಕಮ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಸ್ಟಫಿಂಗ್ ಸ್ವಲ್ಪ ಆರಿದೆ. ಈಗ ಇದನ್ನು ಕ್ಯಾಪ್ಸಿಕಮ್ ಒಳಗಡೆ ಫಿಲ್ ಮಾಡ್ಕೊಳ್ಬೇಕು. ಟೈಟಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಫಿಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಫ್ರೈ ಮಾಡಬೇಕಾದ್ರೆ ಇದು ಬಿಟ್ಕೊಂಡ್ಬಿಡತ್ತೆ. ಹೀಗೆ ಫಿಲ್ಲಿಂಗ್ ಎಲ್ಲ ಹಾಕಿ ರೆಡಿ ಆದಮೇಲೆ ಈಗ ನಾನು ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ತುಂಬ ಉದ್ದ ಆದರೆ ಇದು ಮೇಲ್ಗಡೆ ಭಾಗ ಬೇಯೋದಿಲ್ಲ. ಹಾಗಾಗಿ ಪ್ಯಾನಿಗೆ 2-3 ಚಮಚ ಎಣ್ಣೆಯನ್ನು ಹಾಕಿ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಗಳನ್ನು ಬೇಯಿಸ್ಕೊಳ್ತೀನಿ. 2 ಕಡೆ ಇದನ್ನು ಫ್ರೈ ಮಾಡಿಕೊಂಡು ನಂತರ ಲಿಡ್ಡನ್ನು ಮುಚ್ಚಿ 5-8 ನಿಮಿಷ ಇದನ್ನು ಸ್ಟೀಮ್ ಆಗಲಿಕ್ಕೆ ಬಿಟ್ಟರೆ ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಈ ರೀತಿ ಇದನ್ನು ತಿರು ಹಾಕಿ ಚೆನ್ನಾಗಿ 2 ಕಡೆ ಬೇಯಿಸ್ಕೊಳ್ಬೇಕು. ಈಗ ಇದು ಕಂಪ್ಲೀಟಾಗಿ ಬೆಂದು ರೆಡಿಯಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸ್ಟಫ್ಡ್ ಕ್ಯಾಪ್ಸಿಕಮ್ ಪರ್ಫೆಕ್ಟ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಸ್ಟಫ್ ಕ್ಯಾಪ್ಸಿಕಮ್ ಮಾಡೋದು ಎಷ್ಟು ಸುಲಭ ಅಂತ.
ತುಂಬಾನೇ ಈಸಿಯಾಗಿ ರೆಡಿ ಆಗೋಯ್ತು, ತುಂಬಾನೇ ಕ್ವಿಕ್ ಆಗಿ ಕೂಡ ರೆಡಿ ಆಯ್ತು. ಚಪಾತಿ ಜೊತೆಗೆ ರೋಟಿ ಜೊತೆಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಇದು. ನಿಮ್ಗೆ ಏನಾದ್ರೂ ಕ್ಯಾಪ್ಸಿಕಮ್ ತುಂಬಾನೇ ಇಷ್ಟ ಅಂತಂದ್ರೆ ಇದನ್ನ ಟ್ರೈ ಮಾಡ್ಲೇಬೇಕು ನೀವು. ನಾನು ಇದನ್ನ ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ, ಹೇಗಾಯ್ತು ಅಂತ ಹೇಳ್ತೀನಿ. ಕ್ಯಾಪ್ಸಿಕಮ್ ಬಾಯಲ್ಲಿ ಇಟ್ಟ ತಕ್ಷಣ ಕರಗಿ ಹೋಗ್ತಾ ಇದೆ. ಮಸಾಲೆಗಳು ಅಷ್ಟೇ ಹದವಾಗಿ ಮಿಕ್ಸ್ ಆಗಿದೆ. ನಾನು ಮೇಲ್ಗಡೆ ಮತ್ತೆ ಉಪ್ಪನ್ನ ಹಾಕಿಲ್ಲ, ಮಸಾಲೆ ಏನ್ ಹಾಕಿದ್ದೀನಲ್ಲ ಆಲೂ ಫ್ರೈ ಮಾಡುವಾಗ ಅಷ್ಟೇ ಮಸಾಲೆಯನ್ನ ಹಾಕಿರೋದು. ನಾವು ಸ್ಟೀಮ್ ಮಾಡಿರೋದ್ರಿಂದ ಕ್ಯಾಪ್ಸಿಕಮ್ ತುಂಬಾನೇ ಸಾಫ್ಟ್ ಆಗಿ ಬೆಂದಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಚಪಾತಿ ಜೊತೆಗೆ ರೋಟಿ ಜೊತೆಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಇದು. ಟ್ರೈ ಮಾಡಿ ಹೇಗಾಯ್ತು ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.